ನಮಸ್ತೆ ಗೆಳೆಯರೇ, ವೆಲ್ಕಮ್ ಟು ಬಿಲಿವರ್ ಟ್ರೇಡರ್. ನಾಳೆ 15/2/2024 ಗುರುವಾರ ದಿನ ನಿಫ್ಟಿ, ಬ್ಯಾಂಕ್ ನಿಫ್ಟಿ ಮತ್ತೆ ಫಿನ್ ನಿಫ್ಟಿ ಒಳಗಡೆ ನೀವು ಯಾವ ರೀತಿ ಪ್ಲಾನ್ ಮಾಡ್ತೀರಿ ಅಂತ ಕಂಪ್ಲೀಟ್ಲಿ ಅರ್ಥ ಮಾಡ್ಕೋಣ. ಅದ್ರ ಜೊತೆಗೆ ನಿಫ್ಟಿ ಎಕ್ಸ್ಪೈರ್ ಇದೆ, ಸೊ ಡೂ ಕೇರ್ಫುಲಿ. ನಾವೇನ್ ಮಾಡೋಣ, ಸ್ವಲ್ಪ ಅದ್ರ ಸ್ಟ್ರಾಟಜಿ ಬಗ್ಗೆ ಅಥವಾ ಏನಾಗಬಹುದು, ಆಪ್ಷನ್ಸ್, ವಾಲ್ಯೂಮ್, ಓಕೆ, ವೈರ್ ಡೇಟಾ ಎಲ್ಲ ಡೀಟೇಲ್ ಆಗಿ ಅನಲೈಸಿಸ್ ಮಾಡ್ಲಿಕ್ಕೆ ಟ್ರೈ ಮಾಡೋಣ. ಸೊ ಲೆಟ್ ಮೀ ಕ್ಲೀನ್ ಅಪ್ ಆಲ್ ದಿಸ್ ಥಿಂಗ್ಸ್, ಏನೇನು ನೋಡಿದಿರಿ ಇದನ್ನೆಲ್ಲ. ಸೊ ಅದಕ್ಕಿಂತ ಮುಂಚೆ ನಿನ್ನೇನು ಡಿಸ್ಕಷನ್ ಮಾಡಿದ್ವಿ ಅಂದ್ರೆ, ಎಸ್ ಮಾರ್ಕೆಟ್ 21,800 ಮೇಲೆ ಕೊಡೋದ್ರೆ ಈಸಿ ಟ್ರೇಡ್ ಇದೆ ಅಂತ ನಾವು ಡಿಸ್ಕಷನ್ ಮಾಡಿದ್ವಿ. ಅದ್ರ ಜೊತೆಗೆ ನಾವು ಇವತ್ತು ಯೂಟ್ಯೂಬ್ ಲೈವ್ ಅಲ್ಲಿ ಇದ್ವಿ, ಅವಾಗ ಡಿಸ್ಕಷನ್ ಮಾಡುವಾಗ ಎಸ್ ಮಾರ್ಕೆಟ್ ನಮ್ಗೆ ಇಲ್ಲೊಂದು ಪೊಸಿಷನ್ ಸಿಗ್ತಾ ಇತ್ತು, ಅದನ್ನ ನೀವು ಮಾಡಿದ್ರಿ ಅಂತ ಕೊಡಿದೀನಿ. ಇಲ್ಲಿ ಕೂಡ ಒಂದು ಅಲರ್ಟ್ ಮಾಡಿದ್ದೆ, ಮಾರ್ಕೆಟ್ ನಿಮಗೆ ಮೇಲ್ಗಡೆ ಹೋಗುತ್ತೆ ಅಂತೇಳಿ. ನಾವ್ ಹೆಂಗಿದ್ರು ಟ್ರೆಂಡ್ ಲೈನ್ ಹಾಕೊಂಡಿದ್ವಿ, ಸಪೋರ್ಟ್ ರೆಸಿಸ್ಟೆನ್ಸ್ ಎಲ್ಲ ಮಾರ್ಕ್ ಮಾಡ್ಕೊಂಡಿದ್ವಿ. ಸೊ ಮಧ್ಯಾಹ್ನ ನಮಗೆ 12:30 ಅಥವಾ 1 ಗಂಟೆ 2 ಗಂಟೆ ನಂತರ ಪೊಸಿಷನ್ ಚೆನ್ನಾಗಿ ಸಿಕ್ಕು. ನೀವು ಕೂಡ ಎಲ್ಲ ಯೂಟ್ಯೂಬ್ ನಲ್ಲಿ ಲೈವ್ ನಲ್ಲಿ ಬಂದು ಪ್ರಾಫಿಟ್ ಮಾಡಿದಿರ ಅಂತ ಕೂಡ ತಿಳ್ಕೊಂಡಿದ್ದೀನಿ. ಲೆಟ್ ಗೋ ಟು ದ ಬ್ಯಾಂಕ್ ನಿಫ್ಟಿ. ಬ್ಯಾಂಕ್ ನಿಫ್ಟಿ ನಲ್ಲಿ ಏನ್ ಡಿಸ್ಕಷನ್ ಮಾಡಿದ್ವಿ ಮತ್ತೆ ಈಗ ಏನಾಗಿದೆ. ಸೊ ಬ್ಯಾಂಕ್ ನಿಫ್ಟಿ ನಲ್ಲಿ ಏನ್ ಡಿಸ್ಕಷನ್ ಮಾಡಿದ್ವಿ ಅಂದ್ರೆ, ಎಸ್ ಹೈಯರ್ ಲೋ ಆಗ್ತಾ ಇತ್ತು ಅಂತ ಡಿಸ್ಕಷನ್ ಮಾಡಿದ್ವಿ. ಇದೊಂದು ಸ್ವಲ್ಪ ಡಿಸ್ಟರ್ಬ್ಡ್ ಪಾಯಿಂಟ್ ಅಂತ ಹೇಳಿದ್ದೆ ನಿಮಗೆ. ಎಸ್ ಮಾರ್ಕೆಟ್ ಈ ರೀತಿ ನಿಮಗೆ ಫೇಕ್ ಬ್ರೇಕ್ ಡೌನ್ ತೋರಿಸಿ ಮಾರ್ಕೆಟ್ ಈ ರೀತಿ ಮೇಲ್ಗಡೆ ಹೋಗ್ತಾನೆ ಅಂತ ಹೇಳಿದ್ದೆ. ಎಸ್ ಮಾರ್ಕೆಟ್ ಹ್ಯಾಸ್ ವರ್ಕ್ ಇನ್ ದ ಸೇಮ್ ವೇ. ಓಕೆ, ಇಲ್ಲಿ ನಾವು ಡಿಸ್ಕಷನ್ ಮಾಡಿದಾಗ ಅರೌಂಡ್ 45,600 ಆಸ್ಪಾಸ್ ಇದ್ದ. ನಾವು ಸಿ ದರ್ ಮಾರ್ಕೆಟ್ 46,000 ಬಗ್ಗೆ ಕೂಡ ಡೀಟೇಲ್ ಆಗಿ ಅನಾಲಿಸಿಸ್ ಮಾಡಿದ್ವಿ ಯೂಟ್ಯೂಬ್ ಲೈವ್ ನಲ್ಲಿ. ಓಕೆ, ಯೂಟ್ಯೂಬ್ ಲೈವ್ ನಲ್ಲಿ ನೀವು ಸೇರ್ಕೊಳ್ಳಿಲ್ಲ ಅಂತಂದ್ರೆ, ಸೇರ್ಕೊಳ್ಳಿಕ್ ಆಗ್ತಾ ಇರಲಿಲ್ಲ ಅಂದ್ರೆ, ನೀವು ನೋಟಿಫಿಕೇಶನ್ ಬಟನ್ ಆನ್ ಮಾಡಿಲ್ಲ ಅಂತ ತಿಳ್ಕೊಳ್ಳಿ. ಸೊ ನೋಟಿಫಿಕೇಶನ್ ಬರ್ಲಿಲ್ಲ ಅಂದ್ರೆ ನಿಮಗೆ ಗೊತ್ತಾಗೋದಿಲ್ಲ. ಎನಿವೇ, ನಿಮ್ಗೆ ಯೂಟ್ಯೂಬ್ ಲೈವ್ ಅಲ್ಲಿ ಇದೀವಿ ಅಂತ ಟೆಲಿಗ್ರಾಮ್ ಗ್ರೂಪ್ ಅಲ್ಲೂ ಹಾಕಿರ್ತೀನಿ. ಓಕೆ, ನೀವು ಜಾಯ್ನ್ ಆಗೋದು ಬಿಡೋದು ನಿಮ್ಗೆ ವಿಷಯ. ಬಿಕಾಸ್ ಬಹಳ ಜನ ದುಡ್ಡು ಮಾಡ್ತಿದ್ದಾರೆ, ಮಾಡಿದ್ರೆ ಅದನ್ನ ಸ್ವಲ್ಪ ಆದಷ್ಟು ಸಮಾಜ ಕಾರ್ಯಕ್ಕೋಸ್ಕರ ಯೂಸ್ ಮಾಡ್ಕೊಳ್ಳಿ. ಫೈನ್, ದೆನ್ ಲೆಟ್ಸ್ ಗೋ ಟು ದ ನಿಫ್ಟಿ 50. ನಾಳೆ ಇದರ ಎಕ್ಸ್ಪೈರಿ ಇರೋದ್ರಿಂದ ನಾನು ನೋಡ್ತೀನಿ, ಫಸ್ಟ್ ಗೆ ನಿಫ್ಟಿ 50ನೇ ತಗೊಂಡ್ಬಿಡ್ತೀನಿ. ಡೇ ಆಂಗಲ್ ಅಲ್ಲಿ ಸ್ವಿಚ್ ಮಾಡ್ತೀನಿ. ಡೇ ಆಂಗಲ್ ಸ್ವಿಚ್ ಮಾಡಿಬಿಟ್ಟು ನಾನು ಎಲ್ಲ ಡ್ರಾಯಿಂಗ್ ನ ರಿಮೂವ್ ಮಾಡ್ಬಿಡ್ತೀನಿ. ಸಿ, ಸೊ ಮಾರ್ಕೆಟ್ ಏನ್ ಶೋ ಮಾಡಿದೆ ಅಟ್ ದ ಎಂಡ್ ಆಫ್ ದ ಡೇ, ಎಸ್ ಸರ್ ವಿ ಆರ್ ಬುಲ್ಸ್ ಹಿಯರ್ ಅಂಡರ್ ದ ಕಂಟ್ರೋಲ್ ಅಂತ ತೋರಿಸ್ಬಿಟ್ಟಿದ್ದಾನೆ. ಸಿ 21,500 ದಿಂದ ಆಲ್ಮೋಸ್ಟ್ 21,840 ಅಂದ್ರೆ 340 ಪಾಯಿಂಟ್ಸ್ ಫ್ರಮ್ ದ ಬಾಟಮ್. ಓಕೆ, 340 ಪಾಯಿಂಟ್ ಫ್ರಮ್ ದ ಬಾಟಮ್. ಬಹಳಷ್ಟು ಥಿಂಗ್ಸ್ ಏನಾಗಿದ್ವು ಅಂದ್ರೆ, CPI ಡೇಟಾ ಬಂದಿದೆ, ಮಾರ್ಕೆಟ್ ನೆಗೆಟಿವ್ ಇದೆ ಅಂತ ತಿಳ್ಕೊಂಡು ಮಾರ್ಕೆಟ್ ನಲ್ಲಿ ಶಾರ್ಟಿಂಗ್ ಜಾಸ್ತಿ ಜನ ಮಾಡಿದ್ರು. ದಿಸ್ ಇಸ್ ಅಪಾರ್ಚುನಿಟಿ ಫಾರ್ ದ ಹೂ ಎವರ್ ಹ್ಯಾವಿಂಗ್ ದ ಬಿಗ್ ಬೈಯಿಂಗ್ ಅಪಾರ್ಚುನಿಟಿ, ಅವೆಲ್ಲ ಬೈ ಮಾಡಿದ್ದಾರೆ. ಮಾರ್ಕೆಟ್ ಏನಾಯ್ತು, ಮೇಲ್ಗಡೆ ಬಂದು ಕ್ಲೋಸ್ ಕೊಟ್ಟಿದ್ದಾನೆ. ಸೊ 21,840 ವಾಸ್ ಅ ಮೇಜರ್ ರೆಸಿಸ್ಟೆನ್ಸ್. ಮಾರ್ಕೆಟ್ ಆಲ್ಮೋಸ್ಟ್ ಅಲ್ಲೇ ಬಂದು ನಿಂತ್ಕೊಂಡ್ಬಿಟ್ಟಿದ್ದಾನೆ. ಸೊ ಲೆಟ್ಸ್ ಗೋ ಟು ದ ಮೂವಿಂಗ್ ಎವರೇಜ್. ಮೂವಿಂಗ್ ಎವರೇಜ್ ನೋಡಿ ಸರ್, 20 ಡೇ ಮೂವಿಂಗ್ ಎವರೇಜ್, 50 ಡೇ ಮೂವಿಂಗ್ ಎವರೇಜ್ ಎರಡು. 50 ಡೇ ಮೂವಿಂಗ್ ಎವರೇಜ್ ಸಪೋರ್ಟ್ ತಗೊಂಡ, 20 ಡೇ ಮೂವಿಂಗ್ ಎವರೇಜ್ ಮೇಲೆ ಬಂದು ನಿಂತ್ಕೊಂಡ. ಸೊ ಎರಡು ವಿಷಯ ಆಗಿದೆ ಇಲ್ಲಿ. ಸೊ ಅದೊಂದು ಇಂಪಾರ್ಟೆಂಟ್ ಪಾಯಿಂಟ್. ಇನ್ನೊಂದೇನಪ್ಪಾ ಅಂದ್ರೆ, ನಾನು 1 ಅವರ್ 30 ಮಿನಿಟ್ಸ್ ಕರ್ಕೊಂಡು ಹೋಗ್ತೀನಿ. ಮೂವಿಂಗ್ ಎವರೇಜ್, ಸಪೋರ್ಟ್, ರೆಸಿಸ್ಟೆನ್ಸ್ ಎಲ್ಲ ಡ್ರಾ ಮಾಡ್ಬಿಡೋಣ. ಲೆಟ್ಸ್ ಸಿ ವಾಟ್ ವಿಲ್ ಹ್ಯಾಪನ್ ಹಿಯರ್. ಓಕೆ, ಡ್ರಾ ಮಾಡಿದ್ವಾ. ಓಕೆ, ವಾಟ್ ಇಟ್ ಇಸ್ ಆಕ್ಚುಲಿ ಟೆಲಿಂಗ್ ಅಸ್ ಹಿಯರ್, ಇದನ್ನ ನಿನ್ನೆ ಕೂಡ ಡಿಸ್ಕಷನ್ ಮಾಡಿ ಸರ್. ರೆಸಿಸ್ಟೆನ್ಸ್ ಇದೆ. ಓಕೆ, ಇಲ್ಲಿ ಸಪೋರ್ಟ್ ಇದೆ, ರಿಜೆಕ್ಷನ್ ಆಗಿ ವರ್ಕ್ ಮಾಡ್ತಾ ಇದೆ. ಇದ್ರ ಮೇಲೆಗಡೆ ಹೋದ್ರೆ ಫ್ರೀ ವೇ ಸಿಗುತ್ತೆ ಟಿಲ್ 22,000 ಡಿಸ್ಕಷನ್ ಮಾಡಿದ್ವಿ. ಈಗಲೂ ಕೂಡ ಅದನ್ನೇ ಹೇಳ್ತಾ ಇದ್ದೀನಿ ನಿಮಗೆ. ಮಾರ್ಕೆಟ್ ಹೋಗಿ ಏನಾಗಿದೆ, 21,850 ಕ್ಲೋಸ್ ಕೊಟ್ಟಿದ್ದಾನೆ ಅಥವಾ ಎಂಡ್ ಆಗಿದೆ. ನಮ್ಗೆ ಏನ್ ಬೇಕು, ಸ್ವಲ್ಪ ಲೈಟ್ ಆಗಿ ಡಿಪ್ ಕೊಟ್ಟಿದ್ದಾನೆ ಅಂದ್ರೆ, ಎಸ್ ಸರ್ ವಿ ಆರ್ ರೆಡಿ ಟು ಎಂಟರ್. ಇಲ್ಲ ಸರ್, ಮಾರ್ಕೆಟ್ ಹೆಂಗಿದ್ರು ಬುಲಿಶ್ ಕ್ಲೋಸ್ ಆಗಿದಲ್ಲ, ಕ್ಯಾಪ್ ಅಪ್ ಕೂಡ ಆಗಬಹುದು ಅನ್ನೋ ಚಾನ್ಸಸ್ ಹೆವಿ ಇದೆ. ಸೊ ಇನ್ ಕೇಸ್ ಮಾರ್ಕೆಟ್ 21,900 950 ಓಪನ್ ಆದ್ರೆ, ಮಾರ್ಕೆಟ್ ಸೈಡ್ ವೇಸ್ ಟು ಅಪ್ ಸೈಡ್ ಮಾಡ್ಕೊಂಡ್ಬಿಟ್ಟು 22,000 ಅಂತೂ ಈಸಿಲಿ ರೀಚ್ ಆಗೋದಂತ ಕಾಣ್ತದೆ ನಮಗೆ. ಓಕೆ, ಇನ್ನೊಂದು ಹಂಗೆಲ್ಲ ಒಂದು ಟ್ರೆಂಡ್ ಲೈನ್ ಡ್ರಾ ಮಾಡಬಹುದಾ ಅನ್ನೋದು ನೋಡ್ಕೊಳ್ಳಿ ಸರ್. ಎಸ್ ಸರ್, ಯು ಕ್ಯಾನ್ ಡ್ರಾ ಇಯರ್ 1 2 3. ಓಕೆ, ಇದು ಲೈನ್ ಯಾಕೆ ತಿಳ್ಕೊಳ್ಳಿ. ರಿಜೆಕ್ಷನ್ ಟ್ರೆಂಡ್ ಲೈನ್. ಓಕೆ, ಮಾರ್ಕೆಟ್ ನಾಳೆ ಇನ್ ಕೇಸ್ ಏನಾದ್ರು ಎಕ್ಸಾಕ್ಟ್ಲಿ 21,900 ಆಸ್ಪಾಸ್ ಹಿಂಗ್ ಗ್ಯಾಪ್ ಅಪ್ ಓಪನ್ ಆದಂದ್ರೆ, ಸರ್ ಈ ಟ್ರೆಂಡ್ ಲೈನ್ ಗೆ ಬಂದು ಸಿಕ್ಕಾಕೊಂಡು ಕುತ್ಕೋತಾನೆ. ಸೊ ಸಿಕ್ಕಾಕೊಂಡು ಕುತ್ಕೊಂಡ್ಮೇಲೆ ನಮ್ಗೇನ್ ಬೇಕು, ಹೈಯರ್ ಲೋ ಆದ್ರೆ ದೆನ್ ವಿ ಆರ್ ರೆಡಿ ಟು ಮೂವ್ ಟಿಲ್ 22,000. ನಂಬರ್ 1, 22,000 ಹೋಲ್ಡ್ ಮಾಡ್ತಿದ್ದಾನೆ ಅಂದ್ರೆ 22,100 22,200 ಅಂತ ರೆಡಿ ಮಾಡ್ಲಿಕ್ಕೆ ನಾವು ರೆಡಿ ಇದೀವಿ. ಓಕೆ, ನೆಕ್ಸ್ಟ್ ಇನ್ನೊಂದೇನು ಸರ್, ಮಾರ್ಕೆಟ್ ಈಗ ಓಪನಿಂಗ್ ಏನಾಯ್ತು, ಸ್ವಲ್ಪ ಲೈಟ್ ಆಗಿ ಗ್ಯಾಪ್ ಡೌನ್ ಸರ್, ಅಂದ್ರೆ 50 ಪಾಯಿಂಟ್ ಗ್ಯಾಪ್ ಡೌನ್. ಸ್ಟಿಲ್ ದಟ್ ಇಸ್ ಬೈಂಗ್. ಓಕೆ, ಇಲ್ಲ ಸರ್ 21,750 ಓಪನ್ ಆಗ್ತಾನೆ, ಸ್ಟಿಲ್ ಇಟ್ ಇಸ್ ಬೈ. ವೈ? ಈ ಟ್ರೆಂಡ್ ಲೈನ್ ಅನ್ನ ಬ್ರೇಕ್ಔಟ್ ಮಾಡಿದಾನೆ, ರೀಟೆಸ್ಟ್ ಮಾಡ್ತಾ ಇರಬಹುದು ಅಂತ ಥಿಂಕ್ ಮಾಡಿ ನೀವೇನ್ ಮಾಡಬಹುದು, ಟ್ರೇಡ್ ಮಾಡಬಹುದು. ಓಕೆ, ಅಲ್ಲಿ ನೀವು ಸೆಲ್ಲಿಂಗ್ ಆಗುತ್ತೆ ಸರ್, ಸೈಡ್ ಹೋಗುತ್ತೆ ಅಂತ ವಿಚಾರ ಮಾಡಿದ್ರೆ ನಾನೇನ್ ಮಾಡ್ತೀನಿ ಅಂತ ಫಿಬೊನಾಸಿ ತಗೋತೀನಿ. ಇವತ್ತಿನ ರ್ಯಾಲಿ ಪಾಯಿಂಟ್ ಎಲ್ಲಿದೆ, ಇಲ್ಲಿಂದ ಶುರು ಆಗಿದೆ, ಇಲ್ಲಿವರೆಗೂ ಹೋಗಿದ್ದಾನೆ. ನಾನು ಮಾಡ್ತೀನಿ, ಫಿಬೊನಾಸಿ ಹಾಕಿ ಕುತ್ಕೊಂಡಿದ್ದೀನಿ. ಯಾವ್ಯಾವ ಲೆವೆಲ್, 23.6, 38.2, 50% ವರೆಗೂ ಮಾರ್ಕೆಟ್ ಬಂದ್ರೆ, ಎಸ್ ಸರ್ ಇಟ್ಸ್ ಬೈಯಿಂಗ್ ಲೊಕೇಶನ್ಸ್ ಓನ್ಲಿ ಅಂಡ್ ಓನ್ಲಿ 21,650 ಲೆವೆಲ್ ಏನಿದಲ್ಲ ಅದನ್ನು ಬ್ರೇಕ್ ಡೌನ್ ಆದ್ರೆ ಮಾತ್ರ ಎಸ್ ಸರ್ ಮಾರ್ಕೆಟ್ ನೆಗೆಟಿವ್ ಟಿಲ್ ಓನ್ಲಿ 21,500. ಬಟ್
ಈ ಎಲ್ಲಾ ಲೊಕೇಶನ್ಸ್ ಏನಿದೆ 21,800 ಆಗಲಿ 750 ಆಗಲಿ 700 ಲೆವೆಲ್ ಆಗಲಿ ಇವೆಲ್ಲ ಬಾಯಿಂಗ್ ಲೊಕೇಶನ್ ಆಸ್ ಪರ್ ದ ಫಿಬೋನಸಿ ರೂಲ್ಸ್. ಓಕೆ ಫೈನ್. ಈಗ ಗ್ಯಾಪ್ ಡೌನ್ ಡಿಸ್ಕಷನ್ ಮಾಡಿದ್ವಿ ಆಸ್ ಪರ್ ದ ಫಿಬೋನಸಿ ಆಲ್ಸೋ. ಇಲ್ಲಿವರೆಗೂ ಗ್ಯಾಪ್ ಡೌನ್ ಆದ್ರೂ ಕೂಡ ಅಥವಾ ಇಲ್ಲಿವರೆಗೂ ನೀವು ಸ್ಮೂತ್ ಆಗಿ ಗ್ಯಾಪ್ ಡೌನ್ ಆದ್ರೂ ಕೂಡ ನಾವು ಬಾಯಿಂಗ್ ಅಪರ್ಚುನಿಟಿ ಹುಡ್ಕೋತೀವಿ ಅಂತ ಹೇಳಿ. ಓಕೆ, ಇನ್ನೊಂದು ಏನಕ್ಕೆ ಸರ್ ಮಾರ್ಕೆಟ್ ನಾವು ಟ್ರೇಡಿಂಗ್ ಯಾವಾಗ ಮಾಡೋದಿಲ್ಲ ಸರ್? ಟೆಲ್ ಮಿ ವಿಚ್ ಇಸ್ ನಾಟ್ ಟ್ರೇಡಿಂಗ್ ಸರ್? ಎಸ್ ಸರ್, ಮಾರ್ಕೆಟ್ ಇನ್ ಕೇಸ್ 21,850 ಇಂದ ಹಿಡಿದು 20,800 ಒಳಗಡೆ ಇದ್ರೊಳಗಡೆ ಒಂದು 50 ಪಾಯಿಂಟ್ ಒಳಗೆ ಟ್ರೇಡ್ ಮಾಡಿದೆ ಅಂದ್ರೆ ಅದಷ್ಟು ಅವಾಯ್ಡ್ ಮಾಡ್ಕೊಳ್ಳಿ. ಇಲ್ಲಿ ನಿಮ್ಗೆ ಏನಾದ್ರು ಬಾಯಿಂಗ್ ಅಪರ್ಚುನಿಟಿ ಕ್ಯಾಂಡಲ್ ಸಿಗ್ತಾ ಇದೆ ಸರ್, ಹ್ಯಾಮರ್ ಸಿಗ್ತಾ ಇದೆ, ಬೈ ಇಟ್. ಓಕೆ, ಅದ್ರ ಮೇಲೆ ಗ್ರೀನ್ ಕ್ಯಾಂಡಲ್ ಸಿಗ್ತಾ ಇದೆ, ಕ್ಯಾಂಡಲ್ ಸಿಕ್ಸ್ ಪ್ಯಾಟರ್ನ್ ಎಲ್ಲರೂ ಸ್ಟಡಿ ಮಾಡಿದ್ರಿ ನೀವು, ಕೀಲ್ ಬೈ ಮಾಡಿ ಟಾರ್ಗೆಟ್ ಏನ್ ಮಾಡ್ತೀರಿ 21,900 ವರೆಗೂ ಮಾಡ್ತೀರಿ. 21,900 ಬ್ರೀಚ್ ಆಗಿದೆ, ಹೈಯರ್ ಲೋ ಆದ ಸರ್ 22,000. ಈ ರೀತಿ ಪ್ಲಾನ್ ಮಾಡ್ಕೋತೀರಿ. ಓಕೆ, ನಿಫ್ಟಿ ಈಸಿ ಇದೆ, ಸೆಟಪ್ ಈಸಿ ಇದೆ, ಚೆನ್ನಾಗಿದೆ. ಯು ಕ್ಯಾನ್ ಯೂಸ್ ಇಟ್ ಇನ್ ಅ ಪ್ರಾಪರ್ ವೇ. ಓಕೆ, ಹ್ಯೂಜ್ ಗ್ಯಾಪ್ ಅಪ್ ಆಗ್ಬೋದು, ಓಕೆ 22,000 ಆಗ್ಬೋದು, ಅಥವಾ ಹ್ಯೂಜ್ ಗ್ಯಾಪ್ ಡೌನ್ ಕೂಡ ಆಗ್ಬಹುದು, ಇವತ್ತಾದಂಗೆ ಆಗ್ಬೋದು. ಬಟ್ ಎಲ್ಲದಕ್ಕೂ ನಾವು ರೆಡಿ ಇದೀವಿ. ಓಕೆ, ಬಟ್ ಇವತ್ತಿನ ಸ್ಟ್ರಕ್ಚರ್ ಏನ್ ತೋರಿಸಿದೆ ಅದ್ರ ಪ್ರಕಾರ ಡಿಸ್ಕಷನ್ ಮಾಡಿದ್ರೆ ಎಸ್ ಮಾರ್ಕೆಟ್ ಇಸ್ ರೆಡಿ ಟು ಹೋಲ್ಡ್ ದ ಅಪರ್ ಲೆವೆಲ್ಸ್ ಅಂಡ್ ಇಟ್ ಹ್ಯಾಸ್ ರೆಡಿ ಟು ಗೋ ಟಿಲ್ 22,000 ಅಂತ ಗೊತ್ತಾಗ್ತದೆ. ಬುಲ್ಸ್ ಆರ್ ಚಾರ್ಜ್ ಟು 22K ಅಂತ ಗೊತ್ತಾಗುತ್ತೆ. ಓಕೆನಾ? ಲೆಟ್ಸ್ ಗೋ ಟು ಆಪ್ಷನ್ ಚೈನ್. ಆಪ್ಷನ್ ಚೈನ್ ಏನ್ ಹೇಳುತ್ತೆ ನಮಗೆ? ಲೆಟ್ಸ್ ಸಿ. ಓಐ ಡೇಟಾ ಪ್ರಕಾರ ಹೈಯೆಸ್ಟ್ ಓಐ ಎಲ್ಲಿರಬಹುದು? 22,000ಗೆ ಇರುತ್ತೆ. ಸಿಯರ್ 115 ಅಂದ್ರೆ 1,15,00,000 ಕಾಲ್ ರೈಟಿಂಗ್ ಮಾಡ್ತಿದ್ದಾರೆ. ಓಕೆ, ಕೆಳಗಡೆ ಹೈಯೆಸ್ಟ್ ಎಲ್ಲಿದ್ದಾರೆ? 21,800ಗೆ 68 ಲಕ್ಷ, 21,700ಗೆ 83 ಲಕ್ಷ. ಥಿಂಕ್ ಮಾಡಿ, ಇವ್ರು ಮೂರು ಕೂಡಿಸ್ಕೊಂಡ್ಬಿಟ್ರೆ ಅರೌಂಡ್ ಎಷ್ಟು ಪ್ಲೇ ಆಗ್ಬೋದು? ಇವರು 1.6 crore. ಓಕೆ, 1.6 crore ಪೀಪಲ್ ಆರ್ ಸೆಲ್ಲಿಂಗ್ ದ ಪುಟ್ಸ್ ಹಿಯರ್. ಓಕೆ, ಅರ್ಥ ಏನು? ಮಾರ್ಕೆಟ್ ಅನ್ನ ಮೇಲ್ಗಡೆ ಹೋಲ್ಡ್ ಮಾಡಬೇಕು ಅನ್ನೋ ಕೆಪಾಸಿಟಿ ಜನ ಇವರು ಪುಟ್ ರೈಟರ್ಸ್. ಸೊ ಇನ್ ಕೇಸ್ ಮಾರ್ಕೆಟ್ ಮೇಲ್ಗಡೆ ಹೋಗ್ತಾ ಇದ್ದಾರೆ ಅಂದ್ರೆ ಎಸ್ ಮಾರ್ಕೆಟ್ ಕ್ಯಾನ್ ಗೋ ಟಿಲ್ 22,000 ಅಂತ ಈಸಿಲಿ ಗೊತ್ತಾಗುತ್ತೆ, ಬಿಕಾಸ್ ಆಫ್ ದ ಓಐ ಡೇಟಾ ಹೈಲಿ ಹೋಲ್ಡ್ ಮಾಡ್ತಾ ಇದೆ. ಎಸ್ ಸರ್, ಇನ್ ಕೇಸ್ ಓಐ ಡೇಟಾ ಅಲ್ಲಿ ಕೂಡ ಫೇಲ್ ಆಯ್ತು ಅಂತ ಕೂಡ 22,000 ಕಾಲ್ಗಳು ಕಡಿಮೆ ಆದ್ವು. 114 ಇದ್ದದ್ದು 80, 90 ಬರ್ತಾ ಇದೆ. ಈ ಕಡೆ ಜಾಗದಲ್ಲಿ 80, 90 ಆಡ್ ಆಗ್ತಾ ಇದೆ. ಎಸ್ ಸರ್, ಮಾರ್ಕೆಟ್ ಕ್ಯಾನ್ ಅಗೇನ್ ಗೋ ಟಿಲ್ 22,200 ರೆಡಿ ಫಾರ್ ದಿಸ್ ಒನ್. ಸೊ ಈ ರೀತಿ ನೀವು ಓಐ ಡೇಟಾನ ಓದ್ಕೋತೀರಿ. ಬಟ್ ಇನ್ ಕೇಸ್ ಮಾರ್ಕೆಟ್ ಸರ್ ಇನ್ ಕೇಸ್ 22,000 ಮತ್ತೆ 21,800 21,700 ಒಳಗಡೆ ಇದಾನೆ ಅಂದ್ರೆ ಎಷ್ಟು ಸ್ಟ್ರಾಂಗಲ್, ಎಷ್ಟು ಸ್ಟ್ರಾಡಲ್, ಓಕೆ ಎಷ್ಟು ಐರನ್ ಫ್ಲೈ ಅಥವಾ ಐರನ್ ಕೌಂಟರ್ನ ಮಾಡಲಿಕ್ಕೆ ಪ್ರಯತ್ನ ಪಡ್ತೀರಿ. ಡನ್. ಎನಿ ಚೇಂಜಸ್ ವಿಲ್ ಬಿ ಅಪ್ಡೇಟಿಂಗ್ ಇನ್ ದ ಟೆಲಿಗ್ರಾಮ್ ಗ್ರೂಪ್. ಓಕೆ, ನಿಫ್ಟಿ ಬ್ಯಾಂಕ್ ಇವತ್ತು ಎಕ್ಸ್ಪೈರ್ ಆಗಿದೆ ಇರೋದು, ಬಟ್ ಚೆನ್ನಾಗಿರೋ ಮೊಮೆಂಟಮ್ ಕೊಟ್ಟಿದ್ದಾನೆ. ನಾವು ಅನಾಲಿಸಿಸ್ ಮಾಡಿದ ಪ್ರಕಾರ ಕೂಡ ಚೆನ್ನಾಗಿರೋ ವರ್ಕೌಟ್ ಆಗಿದೆ. ಸೊ ನೋಡಿ ಸರ್, ಎಂಡ್ ಆಫ್ ದ ಡೇ ವಿ ಹ್ಯಾವ್ ಡಿಸ್ಕಸ್ಡ್ ಅಬೌಟ್ 45,750 ಅಥವಾ 800 ಮೇಲೆಗಡೆ ಹೋದ್ರೆ 46,000 ವರೆಗೂ 46,200 ವರೆಗೂ ಹೋಗ್ಬೋದು ಬಗ್ಗೆ ವಿಚಾರ ಮಾಡಿದ್ವಿ, ಡಿಸ್ಕಷನ್ ಮಾಡಿದ್ವಿ, ಅದು ಕೂಡ ಆಗಿದೆ. ಸೊ ಯೂಟ್ಯೂಬ್ ಲೆವೆಲ್ ಇದ್ದಾಗ 2 ಸಲ ಅಪರ್ಚುನಿಟಿ ಸಿಕ್ಕಿದ್ದು, ಎಲ್ಲರೂ ಕೂಡ ದುಡ್ಡು ಮಾಡಿದಿರಿ ಅಂತ ತಿಳ್ಕೊಂಡಿದ್ದೀನಿ. ಲೆಟ್ಸ್ ಗೋ ಟು ದ ಥಿಂಗ್ಸ್ ಅಬೌಟ್ ಡೇ ಕ್ಯಾಂಡಲ್. ಡೇ ಕ್ಯಾಂಡಲ್ ನಲ್ಲಿ ಸ್ವಿಚ್ ಮಾಡಿದ್ರೆ ಏನ್ ಗೊತ್ತಾಗುತ್ತೆ? ಫಸ್ಟ್ ಆಫ್ ಆಲ್ ಮಾರ್ಕೆಟ್ ನೋಡಿ ಸರ್, ಕಂಪ್ಲೀಟ್ಲಿ ರಿಕವರ್ ಫ್ರಮ್ ದ ಬಾಟಮ್. ಓಕೆ, ಏನ್ ಗ್ಯಾಪ್ ಡೌನ್ ಆಗಿತ್ತೋ ಅಲ್ಲಿಂದ ಕಂಪ್ಲೀಟ್ಲಿ ರಿಕವರ್ ಆಗಿ ಬಿಟ್ಟಿದ್ದಾನೆ, ಒಂದು ಗೊತ್ತಾಗುತ್ತೆ. ಇನ್ನೊಂದು ಆಂಗಲ್ ಏನ್ ಮಾಡ್ತೀರಿ? ಮೂವಿಂಗ್ ಎವರೇಜ್ ಹಾಕ್ತೀರಿ. ಮೂವಿಂಗ್ ಎವರೇಜ್ ಹಾಕಿದ್ರೆ ನೋಡಿ ಸರ್, ಇವತ್ತು 200 ಡೇ ಮೂವಿಂಗ್ ಎವರೇಜ್ ಕೂಡ ಸಪೋರ್ಟ್ ಆಗಿ ತಗೊಂಡಿದ್ದಾನೆ. ಎಷ್ಟು ಸಲ ನಾನು ನಿಮ್ಗೆ ಪ್ರತಿ ಸಲ ರಿಪೀಟ್ ಮಾಡ್ತಾ ಇದ್ದೀನಿ, 200 ಡೇ ಮೂವಿಂಗ್ ಎವರೇಜ್ ಮೇಜರ್ ಸಪೋರ್ಟ್ ಹೋಲ್ಡ್ ಮಾಡೇ ಬಿಟ್ಟಿದ್ದಾನೆ ಇವತ್ತು ಕೂಡ. ಅಂದ್ರೆ ಇಲ್ಲಿ ಇನ್ ಕೇಸ್ ಏನಾದ್ರು ನಾಳೆ 20 ಡೇ ಮೂವಿಂಗ್ ಎವರೇಜ್ ಮೇಲೆ ಕೂಡ ಕ್ಲೂಸ್ ಕೊಟ್ಟಿದ್ದಾನಲ್ಲ, ಎಸ್ ಮಾರ್ಕೆಟ್ ಕಂಟಿನ್ಯೂಸ್ಲಿ ಮೇಲ್ಗಡೆ ಹೋಗಬಹುದು ಅನ್ನೋ ಸೂಚನೆ ಕೂಡ ಇದೆ ಈಗ. ಸೊ 2 ಆಂಗಲ್ ನಲ್ಲಿ ಥಿಂಕ್ ಮಾಡಿದ್ರೆ ಸರ್, ಸಪೋರ್ಟ್ಗಳನ್ನ 2 ಕ್ರಿಯೇಟ್ ಮಾಡ್ಕೊಂಡಿತ್ತು, ಒಂದು 200 ಒಂದು 20 ಡೇ ಮೂವಿಂಗ್ ಎವರೇಜ್. ಮೇಲ್ಗಡೆ ರೆಸಿಸ್ಟೆನ್ಸ್ ಒಂದು ಕಾಯ್ತಾ ಇದೆ, ಅದು 50 ಡೇ ಮೂವಿಂಗ್ ಎವರೇಜ್ 46,838. ಓಕೆ, 47,000. ಓಕೆ, ಅರೌಂಡ್ ಇನ್ನೂ 1,000 ಪಾಯಿಂಟ್ ಮೇಲ್ಗಡೆ ಇದೆ, 1,000ಗಿಂತ ಜಾಸ್ತಿನೇ ಇದೆ. ಓಕೆ, ಸೇ ದೆನ್ ನೆಕ್ಸ್ಟ್ ದ ಮೂವಿಂಗ್ ಎವರೇಜ್ ಇಷ್ಟಂತೂ ಡಿಸ್ಕಷನ್ ಮಾಡಿದ್ರಿ. ನಾವೇನ್ ಮಾಡೋಣ, ಇದನ್ನ 30 ಮಿನಿಟ್ಸ್ ತೊಗೊಂಬರೋಣ. 30 ಮಿನಿಟ್ಸ್ ತಗೊಂಬಂದ್ರೆ ನಿನ್ನೆ ಏನ್ ಡಿಸ್ಕಷನ್ ಮಾಡಿದ್ವಿ ಸರ್? ಹೆಡ್ ಅಂಡ್ ಶೋಲ್ಡರ್ ಪ್ಯಾಟರ್ನ್ ಆಗಿದೆ, ಮಲ್ಟಿಪಲ್ ಥಿಂಗ್ಸ್ ಇವೆ ಅಂತ ಡಿಸ್ಕಷನ್ ಮಾಡಿದ್ವಿ ಇಲ್ವೋ? ಎಸ್ ಸರ್. ಓಕೆ, ಶೋಲ್ಡರ್, ಹೆಡ್, ಶೋಲ್ಡರ್ ಇದು ಬ್ರೇಕ್ಔಟ್ ಆಗಿ ರೀಟೆಸ್ಟ್ ಆಗಿ ಕೊಟ್ಕೊಂಡು ಅಂದ್ರೆ ಅರೌಂಡ್ ನಮ್ಗೆ ಎಷ್ಟು ಹೋಗ್ಬೋದು? 46,600 47,000 ವರೆಗೂ ಹೋಗ್ಬೋದು ಅಂತ ಡಿಸ್ಕಷನ್ ಮಾಡಿದ್ವಿ. ಲೆಟ್ ಅಸ್ ಸಿ, ನಾವೀಗ ಡ್ರಾಯಿಂಗ್ಸ್ ನ ವಾಪಸ್ ಕ್ರಿಯೇಟ್ ಮಾಡೋಣ. ಸಿ, ಆಸ್ ಆಫ್ ನಾವು ಮಾರ್ಕೆಟ್ ನಲ್ಲಿ ಹ್ಯೂಜ್ ರಿಜೆಕ್ಷನ್ಸ್ ಎಲ್ಲಿದೆ? 45,736 ಮಾರ್ಕೆಟ್ ಅದ್ರ ಮೇಲೆ ನಿಂತ್ಕೊಂಡಿದ್ದಾನೆ, ರಿಟೆಸ್ಟ್ ಕೊಟ್ಟು ಮೇಲ್ಗಡೆ ನಿಂತ್ಕೊಂಡು ಟ್ರೈ ಮಾಡಿದ್ದಾನೆ. ದಟ್ ಇಸ್ ಅರೌಂಡ್ 45,917. ಎಸ್, ಮತ್ತೆ ಇನ್ನೊಂದು ಲೈನ್ ಡ್ರಾ ಮಾಡಬಹುದಾ? ಸಿ, ನಾನು ಏನ್ ಮಾಡ್ತೀನಿ, ಹಾರಿಜಾಂಟಲ್ ಲೈನ್ ಇನ್ನೊಂದು ತಗೋತೀನಿ, ಇದನ್ನು ಕೂಡ ಡ್ರಾ ಮಾಡಿ ಇಟ್ಕೋತೀನಿ. ವೈ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ನೋಡ್ಕೊಳ್ಳಿ. ಪ್ರತಿ ಸಲ ಮಾರ್ಕೆಟ್ ಲಿಂದ ರಿಜೆಕ್ಷನ್ ಹೊಡಿದಾನೆ ನೋಡ್ಕೊಳ್ರಿ. ಇಲ್ಲಿ ಕೂಡ ರಿಜೆಕ್ಷನ್ ಹೊಡಿದಾನೆ, ಮೊನ್ನೆ ಕೂಡ ರಿಜೆಕ್ಷನ್ ಆಗಿದೆ,
and that is why 46,200 level is a major resistance. ಒಂದು ಓವರ್ ಆಲ್ ಥಿಂಗ್ ನೋಡಿದ್ರೆ 46,300 is a major resistance. ಯಾಕಿರ್ಬೋದು ಅಂದ್ರೆ ನೀವು ಅದನ್ನ ಜೂಮ್ ಔಟ್ ಹಾಕಿ ನೋಡಿದ್ರೆ ಎಸ್ ಸರ್ ಅರ್ಲಿಯರ್ ರಿಜೆಕ್ಷನ್ಸ್ ಲೆವೆಲ್ಸ್ ವೇರ್ ಅರೌಂಡ್ 46,300 ಲೆವೆಲ್. ಓಕೆ, ನಮಗೆ ನಾಳೆ ಇನ್ ಕೇಸ್ ಆದ್ರೂ ಫ್ಲಾಟ್ ಆಗಿ ಓಪನ್ ಆಗದಂದ್ರೆ ಎಸ್ ಸರ್ ವಿ ಕ್ಯಾನ್ ಟಾರ್ಗೆಟ್ ಟಿಲ್ 46,300. ಇನ್ ಕೇಸ್ ಫ್ಲಾಟ್ ಅಂದ್ರೆ ಏನು ಸರ್, 46,000 ಓಪನ್ ಆಗಲಿ ಅಥವಾ 46,100 ಓಪನ್ ಆಗಲಿ, ಮ್ಯಾಕ್ಸಿಮಮ್ ಮಾರ್ಕೆಟ್ ಕ್ಯಾನ್ ಗೋ 46,300. ಇದರ ಮೇಲೆ ನಿಂತ್ಕೊಂಡ್ರೆ ಮಾತ್ರ ಮಾರ್ಕೆಟ್ ಏನಿದೆ ಒಂದು ರ್ಯಾಲಿ ಇದೆ ಟಿಲ್ 47,000 ಅಂತ ತಿಳ್ಕೊತೀರಿ. ಡನ್. ಇದು ನಿಮಗೆ 30 ಮಿನಿಟ್ಸ್ ಒಳಗಡೆ ನೋಡಿದ್ರೆ ಗೊತ್ತಾಗುತ್ತೆ. ಓಕೆ, ಹಂಗಾಗ್ಲಿಲ್ಲ ಸರ್, ಮಾರ್ಕೆಟ್ ಏನಾಯ್ತು, ಗ್ಯಾಪ್ ಡೌನ್ ಆದ, ಸರ್ 45,750 ಓಪನ್ ಆಗಿದ್ದಾನೆ ಅಂದ್ರೆ ಎಷ್ಟು ಸರ್, ಓನ್ಲಿ 200 ಪಾಯಿಂಟ್ಸ್. ಇದನ್ನ ಕ್ವಿಕ್ಲಿ ರಿಕವರ್ ಮಾಡೋ ಚಾನ್ಸಸ್ ಇದೆ ಬಿಕಾಸ್ ಮಾರ್ಕೆಟ್ ಒನ್ ಆಫ್ ದ ರೆಸಿಸ್ಟೆನ್ಸ್ ಅನ್ನ ಬ್ರೇಕ್ಔಟ್ ಮಾಡಿದ್ದಾನೆ. ಓಕೆ, ದೆನ್ ಇಲ್ಲ ಸರ್ ಮಾರ್ಕೆಟ್ 45,500 ಅಥವಾ 45,600 ಓಪನ್ ಆಗಿದೆ ಸರ್, ದೆನ್ ಆಲ್ಸೋ ಮಾರ್ಕೆಟ್ ಹ್ಯಾಸ್ ಅ ಹ್ಯೂಜ್ ಪವರ್ ನಾವು ರೈಟ್ ನಾವು ಬಿಕಾಸ್ ಈ ಬ್ಯಾಕಪ್ ನಲ್ಲಿ ಸಪೋರ್ಟ್ ಚೆನ್ನಾಗಿ ಬಂದಿದೆ, ಮತ್ತೆ ರಿಕವರ್ ಆಗಿ ಮೇಲ್ಗಡೆ ಬರುವ ಸಾಧ್ಯತೆ ಇದೆ. ಓನ್ಲಿ ಇನ್ ದ ಸೆನ್ಸ್ ಯಾವಾಗ ಮಾರ್ಕೆಟ್ ನೆಗೆಟಿವ್ ಟರ್ನ್ ಆಗುತ್ತೆ, ಫಿಬೊನಾಸಿ ತಗೊಳ್ರಿ, ಬಾಟಮ್ ದಿಂದ ಮೇಲ್ಗಡೆ ಹಾಕಿದ್ಮೇಲೆ 61.8 ಎಲ್ಲಿ ಬರುತ್ತೆ, 45,400 ಆಸ್ಪಾಸ್ ಏನು ಬರುತ್ತೆ. ಅದನ್ನು ಬ್ರೀಚ್ ಆದ್ರೆ ನೀವು ಅವಾಗ ಅನ್ಬೋದು ಸರ್ ಮಾರ್ಕೆಟ್ ನೆಗೆಟಿವ್ ಆಗುತ್ತೆ, ಅದು ಎಲ್ಲಿವರೆಗೂ ಹೋಗ್ಬೋದು, ಇವತ್ತಿನ ಲೋ ಎಷ್ಟಿತ್ತು 44,800 ಅಥವಾ 44,600 ವರೆಗೂ ಮ್ಯಾಕ್ಸಿಮಮ್ ಹೋಗಬಹುದು ಅನ್ನೋ ಚಾನ್ಸಸ್ ಇದೆ. ಓಕೆ, ಅನ್ಲೆಸ್ ಫಿಬೊನಾಸಿ ಇದನ್ನ ಬ್ರೇಕ್ ಮಾಡುವವರೆಗೂ ನೀವು ಯಾವುದೇ ರೀತಿ ಪೊಸಿಷನ್ಸ್ ರಾಂಗ್ ಪೊಸಿಷನ್ಸ್ ಮಾಡೋದಿಲ್ಲ. ಇನ್ನೊಂದು ಆಂಗಲ್ ಥಿಂಕ್ ಮಾಡಿ ಅಲ್ಲ, ಏನಾಗುತ್ತೆ ಸರ್, ಗ್ಯಾಪ್ ಅಪ್ ಕೂಡ ಆಗಬಹುದು. ಎಸ್ ಸರ್, ಇಲ್ಲಿ ಸೆಲ್ಲರ್ಸ್ ಇದರಂತೆ ನಮಗೂ ಗೊತ್ತಿದೆ, ಸ್ಮಾರ್ಟ್ ಮನಿಗೆ ಗೊತ್ತಿದೆ, ಅವ್ರು ಏನ್ ಮಾಡ್ತಾರೆ 46,300 ಮೇಲೆ ಓಪನ್ ಮಾಡಿ ನಿಂತ್ಕೋತಾರೆ. ಅವಾಗ ಏನ್ ಮಾಡ್ತೀರಿ, ಸಡನ್ಲಿ ಎಂಟ್ರಿ ಆದ್ರೆ ನಾವು ಸಿಕ್ಕೊಂಡು ಬೀಳ್ತೀವಿ. ಅದಕ್ಕೆ ಏನ್ ಮಾಡ್ಬೇಕು, ನಿಂತ್ಕೊಳ್ಳಿ, ಒಂದು 15 ನಿಮಿಷ ನಿಂತ್ಕೊಳ್ಳಿ, ಹೈಯರ್ ಲೋ ಮಾಡ್ಕೊಳ್ಳಿ. ಸೊ ಲೆಟ್ಸ್ ಗೋ ಟು 46,600, 46,800, 47,000 ನಾವು ರೆಡಿ ಇದೀವಿ. ನಿಂತ್ಕೊಳ್ಳಿಲ್ಲ ಅಂದ್ರೆ ಏನಾಗುತ್ತಾನೆ, ರೆಡ್ ಕ್ಯಾಂಡಲ್ ಓಪನ್ ಮಾಡ್ತಾನೆ, ನಿಂತ್ಕೊಳ್ಳೋದಿಲ್ಲ, ಅವ್ನು ರೆಡ್ ಕ್ಯಾಂಡಲ್ ಮಾಡ್ತಾನೆ, ಇನ್ನೊಂದು ರೆಡ್ ಕ್ಯಾಂಡಲ್ ಮಾಡ್ತಾನೆ, ಬೀಳ್ತಾ ಕೆಳಗಡೆ ಬಂದ್ಬಿಡ್ತಾನೆ. ಈ ರೀತಿ ಆದ್ರೆ ನಮ್ಗೆ ಉಪಯೋಗ ಇಲ್ಲ ಸರ್. ಇಲ್ಲ ಅಂದ್ರೆ ಇನ್ನೊಂದು ಆಂಗಲ್ ಏನಾಗ್ಬೋದು, ಓಪನಿಂಗ್ ರೆಡ್ ಕ್ಯಾಂಡಲ್ ಆಗ್ಬಿಟ್ಟು ಬಂದು ಈ ಲೈನ್ ರಿಟೆಸ್ಟ್ ಮಾಡ್ತಾ ಟೈಮ್ ಪಾಸ್ ಮಾಡಿ ಡಬ್ಲ್ಯೂ ಪ್ಯಾಟರ್ನ್ ಏನು ಮಾಡಿ ವಾಪಸ್ ಮೇಲ್ಗಡೆ ಹೋಗ್ತಾನೆ, ಆವಾಗ ಈ ಜಾಗದಲ್ಲಿ ಎಂಟ್ರಿ ಆಗೋಣ. ದೆನ್ ಗ್ಯಾಪ್ ಅಪ್ ನ ಈ ತರದಲ್ಲೂ ಡಿಸ್ಕಷನ್ ಮಾಡಿದ್ವಿ. ಅಲ್ಲ ಎಕ್ಸಾಕ್ಟ್ಲಿ ಗ್ಯಾಪ್ ಅಪ್ ಸರ್ 46,300 ಓಪನ್ ಆಗಿದ್ದಾನೆ, ಅವಾಗ ಏನ್ ಮಾಡ್ತೀರಿ, ಎಸ್ ಮಾರ್ಕೆಟ್ ಇದನ್ನ ಬ್ರೀಚ್ ಆಗುವವರೆಗೂ ವೇಟ್ ಮಾಡಿ ಆಮೇಲೆ ಟ್ರೇಡ್ ತಗೋತೀರಿ. ಇಲ್ಲ ಇಲ್ಲಿಂದ ರಿಜೆಕ್ಷನ್ ಆಗಿ ಮಾರ್ಕೆಟ್ ಸೈಡ್ ಆಗಿ ಕೆಳಗಡೆ ಬರುವ ಚಾನ್ಸಸ್ ಇದೆ. ಇಲ್ಲ ಇನ್ನೊಂದು ಆಂಗಲ್ ಅಲ್ಲಿ ಗ್ಯಾಪ್ ಡೌನ್ ಆದ್ರೆ ಸರ್ ಎಲ್ಲಿವರೆಗೂ 45,400 ದಾಟುವರೆಗೂ ನೀವೇನೇ ಮಾಡ್ಬೋದು, ನೆಗೆಟಿವ್ ಇಲ್ಲ ಅಂತ ಥಿಂಕ್ ಮಾಡ್ಬೋದು. ಬಟ್ ಇಲ್ ಕೇಸ್ 45,400 ಗ್ಯಾಪ್ ಡೌನ್ ಆದ್ರೂ ಕೂಡ ಮಾರ್ಕೆಟ್ ನಮಗೆ ಪಾಸಿಟಿವ್ ಪುಷ್ ಕೊಡುತ್ತೆ ಅಥವಾ ಸೈಡ್ ವೇ ಆಗೋ ಚಾನ್ಸಸ್ ಇದೆ. ಸೊ ಓವರ್ ಆಲ್ ಮಾರ್ಕೆಟ್ ಪಾಸಿಟಿವ್ ಟರ್ನ್ ಆಗಿರೋದ್ರಿಂದ ನೀವು ಕೂಡ ಪಾಸಿಟಿವ್ ಆಗಿ ಥಿಂಕ್ ಮಾಡಬೇಕಾಗಿದೆ. ಇನ್ನೊಂದು ಆಂಗಲ್ ಅಲ್ಲಿ ಈಗ ನೀವು ಇನ್ನೊಂದು ಏನ್ ಮಾಡ್ತೀರಿ ಅಂದ್ರೆ ಚಾನಲ್ ಪ್ಯಾಟರ್ನ್ ನಿನ್ನೆ ಹಾಕೊಂಡಿದ್ದು ವಾಪಸ್ ಮತ್ತೆ ಹಾಕ್ತೀನಿ. ಸಿಯರ್ ಏನಾಗಿದೆ, ಚಾನಲ್ ಪ್ಯಾಟರ್ನ್ ಮಾರ್ಕೆಟ್ ಏನಾಗಿದೆ ಬ್ರೇಕ್ ಮಾಡಿದಾನೆ. ಓಕೆ, ಇಲ್ಲಿ ನೋಡ್ರಿ ನಾವು ನಿನ್ನೆ ಒಂದು ಪ್ಯಾರಲ್ ಚಾನಲ್ ಹಾಕೊಂಡಿದ್ವಿ, ನಿನ್ನೆ ಬ್ರೇಕ್ಔಟ್ ಆಗಿದ್ದ. ಓಕೆ, ಮಾರ್ಕೆಟ್ ನಮಗೆ ಬ್ರೇಕ್ಔಟ್ ಕೊಡಬೇಕಾಗಿತ್ತು ಮುಂಜಾನೆ, ಅದು ಕೂಡ ಅಂತ ಕೊಟ್ಟಿದ್ವಿ ಬಿಕಾಸ್ CPI ಡೇಟಾ ಅಂಡ್ US ಡೇಟಾ ಮಾರ್ಕೆಟ್ ಗ್ಯಾಪ್ ಡೌನ್ ಅಂತ ಓಪನ್ ಆದ. ಬಟ್ ಇವತ್ತು ವಾಪಸ್ ಮತ್ತೆ ಏನ್ ಮಾಡಿದ್ದಾನೆ, ಬ್ರೇಕ್ಔಟ್ ಕೂಡ ಮಾಡಿದ್ದಾನೆ ಮತ್ತು 45,750 ಮೇಲೆಗಡೆ ಹೋಗಿ ಕೂಡ ನಿಂತ್ಕೊಂಡಿದ್ದಾನೆ. ದಿಸ್ ಇಸ್ ಬೂಸ್ಟ್ ದಟ್ ಮಾರ್ಕೆಟ್ ಈಗ ಮಲ್ಟಿಪಲ್ ಸ್ಟ್ರಕ್ಚರ್ ಅನ್ನ ಬ್ರೇಕ್ಔಟ್ ಮಾಡಿದೆ. ಹೆಡ್ ಅಂಡ್ ಶೋಲ್ಡರ್ ಪ್ಯಾಟರ್ನ್ ಆಯ್ತು, ಚಾನಲ್ ಪ್ಯಾಟರ್ನ್ ಬ್ರೇಕ್ಔಟ್ ಆಗಿದೆ, ಎವ್ರಿಥಿಂಗ್ ಇಸ್ ಡನ್ ನೌ. ಇಟ್ಸ್ ನೌ ಇನ್ ಬುಲಿಶ್ ಫುಲ್ ಟೆರಿಟರಿ ಅಂತ ಕಾಣಿಸ್ತಾ ಇದೆ. ಸೊ ಥಿಂಕಿಂಗ್ ಆನ್ ದಿಸ್ ಪರ್ಸ್ಪೆಕ್ಟಿವ್ ನೀವೇನ್ ಮಾಡ್ತೀರಂದ್ರೆ ಬುಲಿಶ್ ಪೊಸಿಷನ್ಸ್ ನ ತಗೊಳ್ಳಿಕ್ಕೆ ಪ್ರಯತ್ನ ಪಡ್ತೀರಿ, ರದರ್ ದನ್ ಸೆಲ್ಲಿಂಗ್ ತಗೊಳ್ಳಿಕ್ಕೆ ಸ್ವಲ್ಪ ನಿಮ್ಮ ರೀಸನ್ಸ್ ಕಮ್ಮಿ ಇವೆ, ಬಟ್ ಬೈಯಿಂಗ್ ಪೊಸಿಷನ್ಸ್ ರೀಸನ್ಸ್ ಸ್ವಲ್ಪ ಜಾಸ್ತಿ ಇದೆ. ಈ ರೀತಿ ನೀವು ಪ್ರೊಬಾಬಿಲಿಟಿನ ಥಿಂಕ್ ಮಾಡಿದ್ರೆ ಎಸ್ ಸರ್ ಯು ಆರ್ ಇನ್ ರೈಟ್ ಆಫ್ 70% ಆಫ್ ಚಾನ್ಸ್ ಅಂತ ತಿಳ್ಕೊತೀರಿ. ಸೊ ಡನ್. ಬ್ಯಾಂಕ್ ನಿಫ್ಟಿ ಕೂಡ ಡಿಸ್ಕಷನ್ ಮಾಡಿದ್ವಿ, ಗ್ಯಾಪ್ ಡೌನ್ ಡಿಸ್ಕಷನ್ ಮಾಡಿದ್ವಿ, ಗ್ಯಾಪ್ ಅಪ್ ಗ್ಯಾಪ್ ಡೌನ್ ಡಿಸ್ಕಷನ್ ಮಾಡಿದ್ವಿ, ಫ್ಲಾಟ್ ಡಿಸ್ಕಷನ್ ಮಾಡಿದ್ವಿ, ಫಿಬೊನಾಸಿ ಅಕೌಂಟ್ ಕೂಡ ಡಿಸ್ಕಷನ್ ಮಾಡಿದ್ವಿ. OI ಡೇಟಾ ನೋಡಿ ಕೂಡ ಉಪಯೋಗ ಇಲ್ಲ ಬಿಕಾಸ್ ಇವತ್ತು ಎಕ್ಸ್ಪೈರಿ ಇದರದು ಆಗಿದೆ. ಸೊ ಲೆಟ್ಸ್ ಗೋ ಟು ದ ಬ್ಯಾಂಕ್ ಫಿನ್ ನಿಫ್ಟಿ ಒಳಗಡೆ ಏನ್ ನೋಡ್ತೀವಿ, ಸೇಮ್ ಟು ಸೇಮ್ ಬ್ಯಾಂಕ್ ಸ್ಟ್ರಕ್ಚರ್, ನಥಿಂಗ್ ಎನಿ ಚೇಂಜಸ್ ಹಿಯರ್. ನಾನು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡ್ಬಿಡ್ತೀನಿ ಇದನ್ನೇ. ಓಕೆ, ನಾನು ಏನ್ ಮಾಡ್ತೀನಿ, ಡೇ ಆಂಗಲ್ ಫಸ್ಟ್ ಬರ್ತೀನಿ. ಡೇ ಆಂಗಲ್ ಬಂದ್ಬಿಟ್ಟು ಎಲ್ಲಾ ತೆಗೆದು ನೋಡ್ತೀನಿ ಏನಾಗಿದೆ ಇದು. ಓಕೆ, ನಥಿಂಗ್ ಇಸ್ ದೇರ್. ಓಕೆ, OI ಡೇಟಾ ನೋಡೋದಾಯ್ತು. ಓಕೆ, ಇದನ್ನ ಮೂವಿಂಗ್ ಎವರೇಜ್ ಹಾಕಿ ನೋಡಿ, 200 ಡೇ ಮೂವಿಂಗ್ ಎವರೇಜ್ ಅಗೇನ್ ಅಂಡ್ 20 ಡೇ ಮೂವಿಂಗ್ ಎವರೇಜ್ ಅಗೇನ್ ಗೋಯಿಂಗ್ ಟು ಬಿ ಟೇಕಿಂಗ್ ಅ ಸಪೋರ್ಟ್. ಓಕೆ, ಮೂವಿಂಗ್ ಎವರೇಜ್ ಪ್ರಕಾರ ಕೂಡ ಮಾರ್ಕೆಟ್ ಮೇಲೆಗಡೆ ನಿಂತ್ಕೊಳ್ತಿದ್ದಾನೆ. 200 ಡೇ ಮೂವಿಂಗ್ ಎವರೇಜ್ ಪ್ರಕಾರ ಕೂಡ ಮೇಲೆಗಡೆ ನಿಂತ್ಕೊಳ್ತಿದ್ದಾನೆ. ಸ್ವಿಚ್ ಟು 30 ಮಿನಿಟ್ಸ್. ಸ್ವಿಚ್ ಮಾಡಿ ಏನ್ ಮಾಡ್ತೀರಿ, ಡ್ರಾಯಿಂಗ್ಸ್ ಕ್ರಿಯೇಟ್ ಮಾಡ್ಕೊಳ್ಳಿ. ಹೆಡ್ ಅಂಡ್ ಶೋಲ್ಡರ್ ಪ್ಯಾಟರ್ನ್ ಆಗಿದೆ, ಇಲ್ಲ ನಿನ್ನೆ ಕೂಡ ಆಗಿದ್ದ, ಎಸ್ ಸರ್ ಇವತ್ತು ಕೂಡ ಆಗಿದೆ. ಮಾರ್ಕೆಟ್ ಏನಾಗಿದೆ ಅದನ್ನ ವಾಪಸ್ ರೀಕ್ಲೈಮ್ ಮಾಡ್ಲಿಕ್ಕೆ ಸಕ್ಸಸ್ಫುಲ್ ಆಗಿದ್ದಾನೆ. ಎಸ್ ಸರ್ 20,200 ಸಿಕ್ಕರು ಬಾಯ್ ಮಾಡ್ತೀರಿ, 20,400 ನೀವು 550 ವರೆಗೂ ಟಾರ್ಗೆಟ್ ಮಾಡ್ಲಿಕ್ಕೆ ರೆಡಿ ಇದೀರಿ ಅಂತ
ಇದು ನಮಗೆ ಏನ್ ಹೇಳ್ಕೊಡ್ತದೆ ಅಂದ್ರೆ ಹೆಡ್ ಅಂಡ್ ಶೋಲ್ಡರ್ ಪ್ಯಾಟರ್ನ್ ಹೇಳ್ಕೊಡ್ತದೆ. ಎಸ್ ಸರ್, ಮತ್ತೇನ್ ಮಾಡ್ತೀರಿ, ಎಲ್ಲಾ ಲೈನ್ಸ್ ಗಳನ್ನ ಹಾಕೊಳ್ಳಿ ಸರ್. ಸಿಯರ್ ಏನಾಗುತ್ತೆ, ಟ್ರೆಂಡ್ ಲೈನ್ ಅನ್ನ ಬ್ರೇಕ್ಔಟ್ ಮಾಡಿದಾನೆ, 1 2 3. ಓಕೆ, ಮಾರ್ಕೆಟ್ ಬ್ರೇಕ್ಔಟ್ ಆಗಿ ನೆಕ್ಸ್ಟ್ ಲೆವೆಲ್ ಆಫ್ ರೆಸಿಸ್ಟೆನ್ಸ್ ಬರೋದು 20,550 ಲೆವೆಲ್. ಓಕೆ, ಇಲ್ಲ ನೋಡಿ ಸರ್, ಇನ್ನೊಂದು ಲೈನ್ ನಾನು ಹಂಗೆ ಡ್ರಾ ಮಾಡಿರ್ತೀನಿ. ಓಕೆ, ಇದು ಡ್ರಾ ಆಗಿರ್ಬೋದು ಅಥವಾ ಕ್ರೂಡ್ ಆಗಿರ್ಬೋದು. ಲೆಟ್ಸ್ ಸಿ ಹಿಯರ್, ಇದನ್ನ ನಾನು ಡ್ರಾ ಮಾಡಿರ್ತೇನೆ. ವಿಚ್ ಒನ್, ದಿಸ್ ಒನ್. ಓಕೆ, ಇದನ್ನು ಕೂಡ ಡ್ರಾ ಮಾಡಿದ್ರೆ ಏನು ಗೊತ್ತಾಗುತ್ತೆ, ಇಲ್ಲಿ ಸಪೋರ್ಟ್ ತಗೊಳ್ತಾ ಇತ್ತು, ಬ್ರೇಕ್ ಡೌನ್ ಮಾಡಿತ್ತು ಒಂದ್ಸಲ. ಓಕೆ, ಸಪೋರ್ಟ್ ತಗೊಂಡಿದೆ ಅಂದ್ರೆ ಇಲ್ಲಿ ಎಕ್ಸಾಕ್ಟ್ ಲೆವೆಲ್ ಅಂದ್ರೆ 20,300 ಇಸ್ ಗೋಯಿಂಗ್ ಟು ಬಿ ಮೇಜರ್ ಸಪೋರ್ಟ್ ಲೆವೆಲ್ ಟು ಬೈ ಆನ್ ಡಿಪ್ ಟಿಲ್ 20,600 ಅಂತ ಗೊತ್ತಾಗುತ್ತೆ. ಓಕೆ, ಇಲ್ಲ ಮಾರ್ಕೆಟ್ ಸರ್ ನಮಗೆ ಫ್ಲಾಟ್ ಆಗಿದ್ದಾನೆ, 20,200 ಇದ್ದಾನೆ, 20,300 ಒಳಗಿರುತ್ತೆ ಅಂದ್ರೆ ನೀವು ಟ್ರೇಡ್ ಮಾಡ್ಲಿಕ್ಕೆ ನೋ ಸರ್, ನೀವು ನೋಡಿ ಟ್ರೇಡಿಂಗ್ ಝೋನ್ ಮಾಡ್ಕೋತೀರಿ. ಓನ್ಲಿ ಅಂಡ್ ಓನ್ಲಿ ಅಬೌವ್ ದಿಸ್ ಲೆವೆಲ್ಸ್ ಸಿಕ್ತಿದ್ದಾನೆ, ಹೈಯರ್ ಲೋ ಸ್ಟ್ರಕ್ಚರ್ ಆಗ್ತಿದೆ, ಈಸಿ ಟ್ರೇಡ್ ಟಿಲ್ 20,600. ಸರ್ ಇಲ್ಲ, ಗ್ಯಾಪ್ ಡೌನ್ ಆದ, ಇವತ್ತು ಹೆಂಗಾಗಿದಲ್ಲ ಅದೇ ರೀತಿ ಏನೋ ನ್ಯೂಸ್ ಬಂದಿದೆ, ಗ್ಯಾಪ್ ಡೌನ್ ಆದ, 20,200 ಆಸ್ಪಾಸ್ ಟ್ರೇಡ್ ಮಾಡ್ತಿದ್ದಾನೆ. ಅವಾಗ ಏನ್ ಮಾಡ್ತೀರಿ? ಸೊ ಇನ್ ದಟ್ ಕೇಸಸ್ ಯು ವಿಲ್ ಅಬ್ಸರ್ವ್ ದಟ್ ವೆದರ್ ಮಾರ್ಕೆಟ್ ಗೋಯಿಂಗ್ ಟು ಬಿ ಸೈಡ್ ವೇ ಆರ್ ಅಪ್ ಸೈಡ್. ಓಕೆ, ಏನಾಗುತ್ತೆ ಅಂದ್ರೆ ನೋಡ್ಕೊಳ್ರಿ, ಒಂದು ಸ್ಮಾಲ್ ಒಂದು ಟ್ರೆಂಡ್ ಲೈನ್ ಡ್ರಾ ಮಾಡ್ಕೊತೀನಿ. ಅದಕ್ಕೆ ಈ ಟ್ರೆಂಡ್ ಲೈನ್ ಹತ್ರ ಇದು ನಂಬರ್ 1, ನಂಬರ್ 2. ಓಕೆ, ಸಪೋರ್ಟ್ ತರ ಕೆಲಸ ಮಾಡುತ್ತೆ. ಇಲ್ಲಿ ವಾಪಸ್ ಗ್ಯಾಪ್ ಡೌನ್ ಆಗದಲ್ಲಿ ವಾಪಸ್ ಮತ್ತೆ ಸಪೋರ್ಟ್ ತಗೊಂಡು ಮಾರ್ಕೆಟ್ ಮೇಲ್ಗಡೆ ಬರುವ ಚಾನ್ಸಸ್ ಕೂಡ ಇದೆ. ಇಲ್ಲ ಸರ್, ಗ್ಯಾಪ್ ಅಪ್ ಆಗಿಬಿಟ್ಟ. ಓಕೆ, ಈಗ ಗ್ಯಾಪ್ ಅಪ್ ಆಗಿಬಿಟ್ಟಿದ್ದಾನೆ. ಎಲ್ಲಿ ಗ್ಯಾಪ್ ಅಪ್ ಆಗಬಹುದು? ಸಿಯರ್ 20,516 ಒಂದು ರೆಸಿಸ್ಟೆನ್ಸ್ ಡ್ರಾ ಮಾಡಿದೀನಿ, ಬಿಕಾಸ್ ಮಲ್ಟಿಪಲ್ ಟೈಮ್ ಮಾರ್ಕೆಟ್ ನಿಂತ್ಕೊಂಡಿರೋ ಜಾಗ ಇದು. ಓಕೆ, ಮಾರ್ಕೆಟ್ ಎಕ್ಸಾಕ್ಟ್ಲಿ 20,516 ಓಪನ್ ಆಗಿದ್ದಾನೆ. ಸೊ ವಾಟ್ ವಿಲ್ ಹ್ಯಾಪನ್ ಹಿಯರ್? ಓಕೆ, ಇಲ್ಲಿ ಏನಾದ್ರೆ ಇಮಿಡಿಯೇಟ್ ರೆಸಿಸ್ಟೆನ್ಸ್ ಇರೋದು, ಮಾರ್ಕೆಟ್ ಸೈಡ್ ವೇ ಮಾಡ್ಕೊತಾ ಕುತ್ಕೋತಾನೆ, ಸಡನ್ಲಿ ಕೂಡ ಬೀಳಬಹುದು. ಒಂದು ಪಾಸಿಬಿಲಿಟಿ. ಇನ್ನೊಂದು ಆಂಗಲ್ ಅಲ್ಲಿ ಏನಾಗಬಹುದು ಅಂದ್ರೆ, ಎಸ್ ಸರ್, ಗ್ಯಾಪ್ ಅಪ್ ಆಗಿದ್ಮೇಲೆ ಹೋಲ್ಡ್ ಮಾಡೋ ಕೆಪಾಸಿಟಿ ಇದ್ರೆ 15 ನಿಮಿಷ ನಿಂತ್ಕೊಂಡಿದ್ದಾನೆ, ಹೈಯರ್ ಲೋ ಮಾಡಿದ್ದಾನೆ, ಎಸ್ ಸರ್, ರೆಡಿ ಟು ಗೋ ಟಿಲ್ 20,800. ಈ ಲೈನ್ ಕೂಡ ನೀವು ಬರೆದಿಟ್ಕೊಳ್ತೀರಿ. ಈ ರೀತಿ ನೀವು ಒಂದು ಲೈನ್ ಇಂದ ಇನ್ನೊಂದು ಲೈನ್ಗೆ ಜಂಪ್ ಆಗ್ತಾವೆ ಮಾರ್ಕೆಟ್ ಪ್ರೈಸ್ ಗಳನ್ನ ನೋಡ್ತೀರಿ, ರೆಸಿಸ್ಟೆನ್ಸ್ ಇಂದ ರೆಸಿಸ್ಟೆನ್ಸ್ಗೆ. ಅಂದ್ರೆ ಏನಾಯ್ತು ಸರ್, ಈಗ ನೋಡ್ರಿ, ಈ ರೆಸಿಸ್ಟೆನ್ಸ್ ಬ್ರೇಕ್ಔಟ್ ಮಾಡ್ದ, ಓಕೆ, ಈ ರೆಸಿಸ್ಟೆನ್ಸ್ ಹೋಗ್ತಾನೆ, ಈ ರೆಸಿಸ್ಟೆನ್ಸ್ ಬ್ರೇಕ್ಔಟ್ ಮಾಡ್ದ, ಈ ರೆಸಿಸ್ಟೆನ್ಸ್ ಹೋಗ್ತಾನೆ. ಈ ರೀತಿ ಮಾರ್ಕೆಟ್ ಟ್ರೇಡ್ ಆಗುತ್ತೆ. ಈ ರೀತಿ ಟ್ರೇಡ್ ಮಾಡ್ತೀರಾ ಅಂತ ತಿಳ್ಕೊಂಡಿದ್ದೀನಿ. ಗ್ಯಾಪ್ ಅಪ್ ಡಿಸ್ಕಷನ್ ಮಾಡಿದ್ವಿ ಅಂಡ್ ಗ್ಯಾಪ್ ಡೌನ್ ಕೂಡ ಡಿಸ್ಕಷನ್ ಮಾಡಿದ್ವಿ, ಆಮೇಲೆ ಫ್ಲಾಟ್ ಕೂಡ ಡಿಸ್ಕಷನ್ ಮಾಡಿದ್ವಿ, ಎಲ್ಲಿ ನೀವು ಟ್ರೇಡ್ ಮಾಡೋದಿಲ್ಲ ಅಂತೇಳಿ. ಸೊ ಎನಿವೇ ಎನಿ ಚೇಂಜಸ್ ಇದ್ರೆ ನೀವು ಏನ್ ಮಾಡ್ತೀನಿ, ಅಪ್ಡೇಟ್ ಮಾಡೇ ಮಾಡ್ತೀನಿ. ಸೊ ವಾಯ್ ಡೇಟಾ ಏನ್ ಹೇಳ್ತಾ ಇದೆ, ಇದ್ರದ್ದು ಮಂಗಳವಾರ ಎಕ್ಸ್ಪೈರಿ ಇದೆ. ಸೊ 20th February. ಜಸ್ಟ್ ಹಂಗೆ ವಾಯ್ ಡೇಟಾ ನೋಡಿ ಸಪೋರ್ಟ್ ರೆಸಿಸ್ಟೆನ್ಸ್ ಡ್ರಾ ಮಾಡ್ಲಿಕ್ಕೆ ಟ್ರೈ ಮಾಡೋಣ ಯೂಸಿಂಗ್ ದಿಸ್ ಒನ್. ಓಕೆ, 20,500 ಅಂತೂ ಅರೌಂಡ್ ಎಷ್ಟಿದೆ, 2 ಲಕ್ಷ ಚಿಲ್ಲರೆ ಇದೆ. ಸೊ 20,600 2,59,000 ಇದೆ, 20,400 2 ಲಕ್ಷ ಇದೆ. ಸೊ ಇನ್ನು ಡೇಟಾ ಬಿಲ್ಟಪ್ ಆಗಬೇಕಾದ್ರೆ, ಬಿಕಾಸ್ ಎಕ್ಸ್ಪೈರಿ ದೂರ ಇರೋದ್ರಿಂದ ಓವರ್ ಡೇಟಾ ಅಷ್ಟೇನು ಬಿಲ್ಟಪ್ ಅಂತ ಕಾಣ್ತಾ ಇಲ್ಲ. ಓನ್ಲಿ ಏನ್ ಗೊತ್ತಾಗುತ್ತೆ, ಓವರ್ ಡೇಟಾ ಪ್ರಕಾರ 20,400 500 600 ಕಾಲ್ ರೇಟರ್ಸ್ ಇದ್ದಾರೆ. ಕೆಳಗಡೆ 20,300 ಒಂದು 1.9 lakhs. ಓಕೆ, ಅಂದ್ರೆ 2 ಲಕ್ಷ. 20,200 ಇಸ್ ಗೋಯಿಂಗ್ ಟು ಮೇಜರ್ ಸಪೋರ್ಟ್ ಅಂತ ಗೊತ್ತಾಗುತ್ತೆ. ಬಟ್ ಇಂದ ಬನ್ನಿ ನೋಡಿದ್ರೆ ಸ್ವಲ್ಪ 3 ಲಕ್ಷ ಇನ್ನು ಕಾಲ್ ರೇಟರ್ಸ್ ಇದ್ದಾರೆ. ಇವ್ರು ಯಾರು ಇರ್ಬೋದು ಅಂದ್ರೆ, ಮೈಟ್ ಬಿ ಸ್ಟ್ರಾಡಲ್ ಜನ ಇರ್ತಾರೆ ಇವರು. ಓಕೆ, ಸ್ಟ್ರಾಡಲ್ ಜನ ಇರ್ತಾರೆ. ದಟ್ ಇಸ್ ವೈ ನೀವು ಇಲ್ಲಿ ಹೈಯೆಸ್ಟ್ ವಾಯ್ ಕಾಣ್ತಾ ಇರ್ತೀರಿ, ಅದು ಇನ್ ದ ಮನಿ 3 ಲಕ್ಷ. ಓಕೆ, ಇಲ್ಲಿ ಕೂಡ ನೋಡ್ಕೊಂಡು 2.77 ಇದ್ದಾರೆ. ಓಕೆ, ಸೊ ಇನ್ ದ ಮನಿ ಕೂಡ ಕೆಲವೊಮ್ಮೆ ವಾಯ್ ಡೇಟಾ ಜಾಸ್ತಿ ಇದ್ದಾರೆ, ಮೈಟ್ ಬಿ ದೇ ಆರ್ ಸ್ಟ್ರಾಡಲ್ ಟ್ರೇಡರ್ಸ್. ಓಕೆ, ಈ ರೀತಿ ಥಿಂಕ್ ಮಾಡ್ತೀವಿ ನಾವು. ನೋಡೋದಿನ್ ಸರ್, ವಾಯ್ ಡೇಟಾ ಔಟ್ ಆಫ್ ದ ಮನಿ ಒಳಗೆ ನೋಡಿದ್ರೆ ನಮ್ಗೊಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ ಗಳು ಗೊತ್ತಾಗುತ್ತೆ. ಸೊ ಸೇಫ್ಟಿ ಟ್ರೇಡರ್ಸ್ ಔಟ್ ಆಫ್ ದ ಮನಿಗಳು ಆಪ್ಷನ್ ಸೆಲ್ಲಿಂಗ್ ಮಾಡ್ತಾ ಇರ್ತಾರೆ. ಸೊ ಅಂಡರ್ಸ್ಟ್ಯಾಂಡಿಂಗ್ ಆನ್ ದ ಬೇಸಿಸ್ ಆಫ್ ವಾಯ್ ಡೇಟಾ ಕೂಡ ನಿಮಗೆ ತಿಳ್ಕೊಂಡಿದ್ದೀರಿ. ಸೊ ಇವತ್ತು ನಾವೇನೇನು ಡಿಸ್ಕಷನ್ ಮಾಡಿದ್ವಿ, ಓಕೆ, ನಿಫ್ಟಿ, ಬ್ಯಾಂಕ್ ನಿಫ್ಟಿ ಮತ್ತೆ ಫಿನ್ ನಿಫ್ಟಿ ಒಳಗಡೆ ಯಾವ ರೀತಿ ಟ್ರೇಡ್ ಮಾಡ್ತೀವಿ ಅಂತೇಳಿ. ನಿಫ್ಟಿ ನಾಳೆ ಎಕ್ಸ್ಪೈರ್ ಇದೆ. ಸೊ ಕೂಲಂಕುಷವಾಗಿ ಥಿಂಕ್ ಮಾಡಿ 21,850 ಆಸ್ಪಾಸ್ ಬಂದಿದ್ದಾನೆ. ಈ ಕ್ಯಾನ್ ಕ್ಲೋಸ್ ಟಿಲ್ 22,000 ವಿಚ್ ಇಸ್ ಅ ರೌಂಡ್ ನಂಬರ್ ಅಂತಿದೆ. ಸೊ ಮಾರ್ಕೆಟ್ ಕ್ಯಾನ್ ಗ್ಯಾಪ್ ಅಪ್ ಆಗಿ ಮೇಲ್ಗಡೆ ಹೋಗಿ 20,000 ಕ್ಲೋಸ್ ಆಗ್ಬೋದು, ಅದಕ್ಕಿಂತ ಮೇಲ್ಗಡೆ ಕೂಡ ಹೋಗಬಹುದು ಅನ್ನೋ ಚಾನ್ಸಸ್ ಕೂಡ ಇವೆ. ಸೊ ಎನಿ ಡೇಟಾ ಚೇಂಜಸ್ ಇದ್ರೆ ನಿಮಗೆ ಟೆಲಿಗ್ರಾಮ್ ಗ್ರೂಪ್ ಅಥವಾ ವಾಟ್ಸ್ಆಪ್ ಚಾನಲ್ ಗ್ರೂಪ್ ನಲ್ಲಿ ಅಪ್ಡೇಟ್ ಮಾಡ್ತೀನಿ. ಇನ್ ಕೇಸ್ ನಾವು ಯೂಟ್ಯೂಬ್ ಲೈವ್ ನಲ್ಲಿ ಇದ್ರು ಕೂಡ ನೀವು ಬಂದು ಜಾಯ್ನ್ ಆಗಬಹುದು. ಬಹಳ ಜನ ಯೂಟ್ಯೂಬ್ ಲೈವ್ ನಲ್ಲಿ ಬರ್ತಾ ಇಲ್ಲ, ಓನ್ಲಿ 35 to 40 ಮೆಂಬರ್ಸ್. ಅಂದ್ರೆ ನಮಗೂ ಕೂಡ ಬೇಸರ ಆಗ್ತದೆ. 5,500 ಸಬ್ಸ್ಕ್ರೈಬರ್ಸ್ ಇದ್ದೀರಿ, ಅದ್ರೊಳಗೆ ಒಂದು 30-40 ಜನ ಬಂದು ಪ್ರಾಫಿಟ್ ಮಾಡ್ತಾ ಇದ್ದೀರಿ. ಐ ಅಂಡರ್ಸ್ಟ್ಯಾಂಡ್, ಪ್ರಾಫಿಟ್ ಮಾಡ್ತಾ ಇದ್ದೀರಿ. ಬಟ್ ಇಫ್ ನಂಬರ್ ಆಫ್ ಪೀಪಲ್ಸ್ ಆರ್ ಕಮಿಂಗ್ ಲೆಸ್ ದನ್ ವಾಟ್ ವಿ ಆರ್ ಎಕ್ಸ್ಪೆಕ್ಟಿಂಗ್, ದೆನ್ ನಾವು ಕೂಡ ಬೇಸರ ಆಗ್ಬೇಕಾಗ್ತದೆ. ಅಂಡ್ ರಿಪ್ಲೈಯಿಂಗ್ ನಾಟ್ ಟು ಅವರ್ ಕ್ವೆಶನ್ಸ್ ಇನ್ ದ ಟೆಲಿಗ್ರಾಮ್ ಆಲ್ಸೋ ಮೇಕ್ಸ್ ಅಸ್. ಒಂದು 20 ಜನ 30 ಜನ ರಿಪ್ಲೈ ಮಾಡ್ತಾರೆ, 13-14 ಟೆಲಿಗ್ರಾಮ್ ಗ್ರೂಪ್ ಇದ್ರಿ, ಅದು ಸ್ವಲ್ಪ ಬೇಸರ ಮಾಡುತ್ತದೆ ನಮಗೆ. ಎನಿವೆ, ನಿಮ್ಗೆ ಒಂದು ಮೋಟಿವೇಶನಲ್ ಥಿಂಕ್ ಹೇಳ್ತಾ ಇದ್ದೀನಿ. ಓಕೆ, ಇಫ್ ಯು ವಾಂಟ್ ಟು ಜಾಯ್ನ್ ಯೂಟ್ಯೂಬ್ ಲೈವ್ ದುಡ್ಡು ಮಾಡ್ಕೋಬೇಕಂದ್ರೆ ನೀವು ಮಾಡ್ಕೋತೀರಿ. ಅಂಡ್ ಅಟ್ ದ ಡೇ ಯಾರು ನನಗಂತೂ ಯಾರು ಕೊಡುದಿಲ್ಲ. ಓಕೆ, ಅದನ್ನು ಕೂಡ ನೀವು ದಾನ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಓಕೆ, ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ನೀವು ಲೈಕ್ ಮಾಡ್ತೀರಿ, ಶೇರ್ ಮಾಡ್ತೀರಿ, ಮತ್ತೆ ಸಬ್ಸ್ಕ್ರೈಬ್ ಕೂಡ ಮಾಡ್ತೀರಿ. ಥ್ಯಾಂಕ್ ಯು ವೆರಿ ಮಚ್.